ಸರ್ ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಬಸ್ಸಲ್ಲಿ ಅಂದರೆ ಓಡಾಡೋದು ನಮ್ಮ ಮಧ್ಯಮ ವರ್ಗದವರು ಮತ್ತು ಬಡವರೇ. ಸೊ ಒಳ್ಳೆಯದೇ ಆಗಿದೆ. ಅದಾದ ನಂತರ ನಮ್ಮ ಶಿಕ್ಷಣಕ್ಕೋಸ್ಕರ ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಟ್ಯಾಬ್ ಆಗಿರ್ಬೋದು, ಈ ಥರ ಸ್ಕೀಮ್ಗಳನ್ನ ಬಿಟ್ಟರೆ ಇನ್ನೂ ಒಳ್ಳೇದಂತ ಕೇಳ್ಕೊತೀನಿ ಅಷ್ಟೇ. ನಿಮ್ಮ ಹೆಸರು? ಶುಭ HB. ಅಷ್ಟೇ ಮೇಡಮ್. CM ಆದರೂ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಿ ಬಸ್ ಪಾಸ್ನ ಫ್ರೀ ಮಾಡಿದರೆ ಏನು ಅನಿಸುತ್ತೆ ಮೇಡಮ್ ಅಂತ? ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ನ ಫ್ರೀ ಮಾಡಿ ಬಡವ್ರ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಿದೆ. ಇನ್ನೂ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡಲಿ, ಸ್ಕಾಲರ್ಶಿಪ್ನ ಎಲ್ಲ ಮಾಡಿಕೊಡ್ಲಿ, ಈಗ ಹಾಸ್ಟೆಲಿಂದ ಹಿಡಿದು ಎಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ಮೇಡಮ್? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಜುಕೇಷನ್ ಅಂತ ಬಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರತಿಯೊಬ್ಬರು ಬಡ ಮಕ್ಕಳು ಗೌರ್ಮೆಂಟ್ ಕಾಲೇಜಲ್ಲೇ ಓದ್ತಿದ್ದಾರೆ. ನಮಗೆ ಪ್ರೈವೇಟ್ ಕಾಲೇಜ್ ಸಿಗ್ತಿರೋವಂಥ ಫೆಸಿಲಿಟೀಸು ಗೌರ್ಮೆಂಟ್ ಕಾಲೇಜ್ ಸಿಗಬೇಕು. ಅಲ್ಲಿ ಮಾಡೋವಂಥ ಪಾಠನೂ ನಮಗೆ ಇಲ್ಲಿ ಅದೇ ಥರ ಮಾಡಿಕೊಡ್ಬೇಕು. ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದಾರೆ ಮಕ್ಕಳು ಅನ್ನೋ ಥರ ಇರಬಾರ್ದು. ಪ್ರೈವೇಟ್ ಕಾಲೇಜ್ ಮಕ್ಕಳಿಗಿಂತನೂ ಗೌರ್ಮೆಂಟ್ ಕಾಲೇಜ್ ಮಕ್ಕಳು ಚೆನ್ನಾಗಿ ಓದೋ ಥರ ಫೆಸಿಲಿಟಿ ಮಾಡಿಕೊಡ್ಬೇಕು ಅವರು. DK ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಾ? ತುಂಬ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಹೆಸರು? ಪ್ರಿಯಾಂಕಾ. ಅಷ್ಟೇ ಮೇಡಮ್. ಫಸ್ಟ್ ಟೈಮ್ CM ಆದ ತಕ್ಷಣ ಬಸ್ ಪಾಸನ್ನು ವಿದ್ಯಾರ್ಥಿಗಳಿಗೆ ಫ್ರೀ ಮಾಡಿದ್ದಾರೆ. ಇದು ಕೇಳಿದ್ರೆ ಏನು ಅನಿಸುತ್ತೆ ಮೇಡಮ್? ಸರ್, ಈ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಅವರು ಅಧಿಕಾರ ತಗೊಂಡ ತಕ್ಷಣ ಒಂದು ಒಳ್ಳೆ ಉತ್ತಮ ನಿರ್ಧಾರನ ತೊಗೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಬಸ್ ಪಾಸ್ ಫ್ರೀ ಮಾಡೋದ್ರಿಂದ ಸಾಮಾನ್ಯವಾಗಿ ನೋಡಿ, ದುಡ್ಡಿರೋರು ಅಥವಾ ಅನುಕೂಲವಂತರು ಯಾರು ಬಸ್ಸಲ್ಲಿ ಓಡಾಡಲ್ಲ. ಬಡವರು ಅಥವಾ ಒಂದು ಮಿಡಲ್ ಕ್ಲಾಸಲ್ಲಿರೋರು ಮಾತ್ರ ಬಸ್ಸಲ್ಲಿ ಓಡಾಡ್ತಾರೆ. ಅವ್ರು ಬಸ್ ಫ್ರೀ ಮಾಡಿರೋದ್ರಿಂದ ಎಜುಕೇಷನ್ ಇನ್ನೂ ಹೈ ಲೆವೆಲ್ಗೆ ಇಂಪ್ರೂವ್ ಆಗುತ್ತೆ. ಎಲ್ಲರೂ ಓದ್ತಾರೆ. ಬಸ್ ಫ್ರೀ ಇರೋದ್ರಿಂದ ಮಕ್ಕಳು ಏನಿದ್ರೂ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಯೋಚನೆ ಮಾಡ್ತಾರೆ. ಬರಬೇಕು, ಓದಬೇಕು. ಅನುಕೂಲಗಳು ಹೆಚ್ಚಾಗಿ ಸಿಕ್ಕಿರೋದ್ರಿಂದ ಇನ್ನೂ ಜಾಸ್ತಿ ಜನ ಓದ್ತಾರೆ, ಮುಂದೆ ಬರ್ತಾರೆ. ದೇಶ, ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ ಬೆಳೆಯುತ್ತೆ. ಸೊ ಹಾಗಾಗಿ ತುಂಬ ಖುಷಿ ಕೊಡ್ತು. ಸುಮ್ಮನೆ ಏನೇನೋ ಎಲ್ಲರಿಗೂ ಬಸ್ ಫ್ರೀ ಮಾಡೋದ್ರಿಂದ ಅದರ ಅನುಕೂಲಗಳಿಂದ ಅನಾನುಕೂಲಗಳೇ ಜಾಸ್ತಿ ಇರ್ತಿತ್ತು. ಸುಮ್ಮನೆ ಓಡಾಡೋದು, ಎಲ್ಲ ಕಡೆ ರಶ್ಶು, ಕ್ರೌಡು ಆ ಥರ ಆಗ್ತಿತ್ತು. ಬಟ್ ಇದು ತುಂಬ ಒಳ್ಳೆಯ ನಿರ್ಧಾರ. ಮಕ್ಕಳಿಗೆಲ್ಲ ಫ್ರೀ ಮಾಡಿರೋದ್ರಿಂದ ಓದೋಕ್ಕೆ, ಮಕ್ಕಳಿಗೆ ಓಡಾಡೋಕ್ಕೆ ಅನುಕೂಲ ತುಂಬ ಹೆಚ್ಚಾಗಿ ಆಗುತ್ತೆ. ಇದರಿಂದ ಖುಷಿ ಆಯಿತು. ನನ್ನ ಹೆಸರು ಸುಷ್ಮಾ ಅಂತ. ಈಗ DK ಶಿವಕುಮಾರ್ ಅವರು CM ಆದ ತಕ್ಷಣ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ. ಇದು ಕೇಳಿದ್ರೆ ಏನು ಅನಿಸುತ್ತೆ? ಫಸ್ಟು ವಿದ್ಯಾರ್ಥಿಗಳಿಗೆ ಪ್ರಯಾರಿಟಿ ಕೊಟ್ಟಿರೋದ್ರಿಂದ ಅದು ಒಳ್ಳೆಯದೇ. ಏನಕ್ಕೆ ಅಂದರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಬಸ್ಗಳು, ಆಮೇಲೆ ಓಡಾಡೋಕ್ಕೆ ಎಲ್ಲ ಈಸಿ ಆಗುತ್ತೆ. ಸೊ ಅದಕ್ಕೆ ಎಲ್ಲರಿಗೂ ಬಿಡೋಕ್ಕಿಂತ ಫಸ್ಟು ವಿದ್ಯಾರ್ಥಿಗಳಿಗೆ ಬಿಟ್ಟಿರೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ. ಆಮೇಲೆ ಹೀಗೇ ಲ್ಯಾಪ್ಟಾಪು, ಶಿಕ್ಷಣದ್ದು, ಆಮೇಲೆ ಗೌರ್ಮೆಂಟ್ ಕಾಲೇಜ್ಗಳಿಗೆ ಮುಂದುವರಿಕೆ ಮಾಡಬೇಕು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಲ್ಲ ನೀಡಬೇಕು ಅಂತ ಕೇಳ್ಕೊತೀನಿ. ಅವ್ರಿಗೆ ಒಳ್ಳೆಯದಾಗಲಿ. ಕುಲ್ಸುಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ DK ಶಿವಕುಮಾರ್ ಅವರು CM ಆದ ತಕ್ಷಣವೇ ಫ್ರೀ ಬಸ್ನ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ, ಪಾಸಸ್ನ. ಏನು ಅನಿಸುತ್ತೆ ಮೇಡಮ್? ತುಂಬ ಖುಷಿಯಾಗುತ್ತೆ. ಓದೋ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದು CM ಆದ ತಕ್ಷಣ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಮಾಡಿದರೆ ಇದನ್ನು ಕೇಳಿದ್ರೆ ಏನು ಅನಿಸುತ್ತೆ? ತುಂಬ ಖುಷಿಯಾಗುತ್ತೆ ಸರ್. ಅದೇ ಬಡವರೆಲ್ಲ ಬಸ್ಸಲ್ಲಿ ಬರ್ತಾರೆ. ನೆಕ್ಸ್ಟ್ ಈಗ ಅವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಬಸ್ ಪಾಸ್ ಫ್ರೀ ಮಾಡಿರೋದು ತುಂಬ ಖುಷಿ ಇದೆ. ಅದೇ ಥರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತುಂಬ ಹೆಲ್ಪ್ ಮಾಡೋದು ಮುಂದೆ ಮಾಡಲಿ ಅಂತ ಹೇಳ್ತೀನಿ.